ಅದರಲ್ಲಿ ಒಂದು ಇದು ಮಾಡ್ತಾರೆ ಸರ್, ನನಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಒಂದು ಇಮ್ರಾನ್ ಪಾಷಾ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಧರ್ಮದ ಗುರು, ಅವರು ಎಲೆಕ್ಷನ್ ನಾಳೆ 3 ದಿವಸ ಅಂದರೆ ಇವತ್ತೊಂದು ಕೋರ್ಟ್ ಆರ್ಡರ್ ಮಾಡ್ತಾರೆ. ಆ ಕೋರ್ಟ್ ಆರ್ಡರ್ ಏನಂದರೆ, ನಮ್ಮ ದಾರುಲ್ ಇಸ್ಲಾಂ ಅಂತೇಳ್ಬಿಟ್ಟು ಒಂದು ಸಮಸ್ಯೆ ಇದೆ. ಅದು ಒಂದು ಕೋರ್ಟ್ ಆರ್ಡ್ರದು. ಅದೇನು ಇಶ್ಯೂ ಮಾಡ್ತಾರೆ, ಯಾರ್ಯಾರು KGF ಬಾಬು ಹತ್ರ 5,000 ರೂಪಾಯಿ ಚೆಕ್ಗಳು ತಗೊಂಡಿದ್ದಾರೆ, ಯಾರು 20-25 ಲಕ್ಷ ಚೆಕ್ಗಳು ಮಸೀದಿಗಳು ತಗೊಂಡಿದ್ದಾರೆ, 67 ಮಸೀದಿಗಳು ತಗೊಂಡಿದ್ದಾರೆ, 19 ಕೋಟಿ 75 ಲಕ್ಷ ಕೊಟ್ಟಿದ್ದಾರೆ. ಅದು ಇಮ್ಮಿಡಿಯೇಟಾಗಿ ವಾಪಸ್ ಕೊಡಿ ಅವ್ರಿಗೆ, ಅದು ಹರಾಮ್, ನಮ್ಮಲ್ಲಿ ಅದು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಧರ್ಮದ ಗುರುಗಳು ಹೇಳ್ತಾರೆ. ನಮ್ಮ ಲೈಫ್ ಸ್ಪಾಯ್ಲ್ ಮಾಡಿಬಿಡ್ತಾರೆ. KGF ಬಾಬು ಅಂದರೆ ಈ ಥರ ಇದ್ದರೆ ನಮ್ಮ ಸಮಾಜ ಹೆಂಗಾಗೋದು? ಇವಾಗ ನಾನು ಎಲ್ಲೋದ್ರೂ ನನಗೆ ಒಂದು ಅನುಮಾನವಾಗಿ ಡೌಟಾಗಿ ನೋಡ್ತಾರೆ. ಯಾಕಂದರೆ ಮುಸಲ್ಮಾನ್ ಯೂಸುಫ್ ಶರೀಫ್ ಅಂತೇಳಿ ಬೋರ್ಡಿಂಗ್ ಪಾಸ್ ತೋರಿಸಿದ ತಕ್ಷಣ ಅಲ್ಲಿ ನನಗೆ ಡಬಲ್ ಚೆಕಿಂಗ್ ಆಗುತ್ತೆ. ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಯೂಸುಫ್ ಶರೀಫ್ ಅಂತ ಹೆಸರಿರುತ್ತೆ. ಮುಸಲ್ಮಾನಾಗಿ ಹುಟ್ಟಿದನಲ್ಲ ಆ ಪಾಪಕ್ಕೆ, ಆ ಬೋರ್ಡಿಂಗ್ ಪಾಸ್ ನೋಡಿ ಅಲ್ಲಿ ಇದು ಸೆನ್ಸರಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಬೋರ್ಡಿಂಗ್ ಪಾಸ್ ನೋಡಿದ ತಕ್ಷಣ ನನಗೆ ಸಪ್ರೇಟಾಗಿ ಕರ್ಕೊಂಡು ಹೋಗೋ ಅವನಿಗೆ ಅಂತ ಕರ್ಕೊಂಡೋಗಿ ನನಗೆ A to Z ಬಟ್ಟೆ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಅಂಥ ಇದರಲ್ಲಿ ನಾವು ಇಲ್ಲಿ ಹುಟ್ಟಿದ್ದೀವಿ. ನಮ್ಮ ಅಂದರೆ ಈಗ KGF ಬಾಬರಿಗೆ ಮುಸಲ್ಮಾನ್ ನಾಯಕರೇ ಶತ್ರುಗಳಾದ್ರ ಅಂತ ಇರ್ಬೋದು, ಯಾಕೆ ಬೆಳೆದು ಬಿಡ್ತಾರೆ ನಮ್ಮ ಥರ ಅಂತ. ಎಸ್, ಅದು ನೋ ಡೌಟೇ ಇಲ್ಲ ಅದರಲ್ಲಿ. ನಾನು ಲೈಫಲ್ಲಿ ನನ್ನ ಮನೆಯಲ್ಲಿ ನಾನು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ನನ್ನ ರಾಜಕೀಯ ಗೊತ್ತಿಲ್ಲ, ಪೊಲಿಟಿಕ್ಸ್ ಗೊತ್ತಿಲ್ಲ ನನಗೆ. ನಾನೊಂದು ಬಿಸ್ನೆಸ್ ಮ್ಯಾನ್. ನಾನೇನು ಹೇಳ್ತಾರೋ ಮುಖದ ಮೇಲೆ ಹೇಳ್ತೀನಿ, ಅದು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ. KGF ಬಾಬರು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಸಕ್ಸಸ್ಫುಲ್ ಆಗ್ತಾರೆ, ತುಂಬ ಕೋಟಿ ದುಡಿತಾರೆ, ಸಾವಿರಾರು ಕೋಟಿ ಒಡೆಯರಾಗ್ತಾರೆ. ಅದೇನಾಗುತ್ತೆ, ದೊಡ್ಡ ನಿಮ್ಮ ಸಮುದಾಯದ ಮುಸ್ಲಿಂ ನಾಯಕರಿಗೆ ಎಲ್ಲೋ ಒಂದು ಕಡೆ ಇವರು ನೆಕ್ಸ್ಟ್ ಬೆಳೆದು ಬಿಡ್ತಾರೆ ಅನ್ನೋ ಭಯ ಶುರುವಾಗ್ಬಿಡುತ್ತೆ. ಎಸ್, ರಾತ್ರಿ ಸರ್ ಒಂದು ಫತ್ವಾ ಅಂತ ತೆಗಿತಾರೆ ಸರ್. ತೆಗೆದು ಆ ಫತ್ವಾದಲ್ಲಿ ಏನು ಹೇಳ್ತಾರೆ, ಈ ದುಡ್ಡು ಎಲೆಕ್ಷನ್ ಟೈಮಲ್ಲಿ ಈ ದುಡ್ಡು ತಗೊಂಡ್ರೆ ಇದು ಹರಾಮ್, ನಮಗೆ ಇದು ಇಮ್ಮಿಡಿಯೇಟಾಗಿ ವಾಪಸ್ ಕೊಡಿ ಅಂತ ಹೇಳ್ತಾರೆ. ನನಗೆ ಬದನಾಮ್ ಮಾಡ್ತಾರೆ, ಏನು ಬಾಬು ಅವ್ರ ಚೆಕ್ಗಳು ಬೋನ್ಸ್ ಆಗಿದೆ ಅಂತ ಹೇಳ್ತಾರೆ. ಯಾವತ್ತೂ ನಿಮಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಜಮೀರ್ ಅಹ್ಮದ್ ಅವರು ಸಹಾಯ ಮಾಡಲಿಲ್ವಾ? ನಾನು ಕೇಳೋಕ್ಕೂ ಹೋಗಿಲ್ಲ, ಅವರು ನನಗೆ ಸಹಾಯ ಮಾಡಿದ್ದು ಇಲ್ಲ. ಅಲ್ಲ, ಅವರು ಚಿಕ್ಕ ವಯಸ್ಸಿಂದ ಮಿಡಲ್ ಕ್ಲಾಸ್ ಇದ್ದಾಗದೂ ನಾವು ಸ್ನೇಹಿತರು, ಫ್ರೆಂಡ್ಸು, ಒಳ್ಳೆ ಅಣ್ಣ, ಅವರು ಅಷ್ಟೇ. ಯಾಕೆ ನಿಮಗೆ ನಸೀರ್ ಅಹಮದು ಅಷ್ಟೇ, ಇಬ್ಬರು ಯಾಕೆ ನಿಮ್ಮ ಸಪೋರ್ಟ್? ನಮ್ಮ ಗುರುಗಳ ಥರ ನಾನು ಅವ್ರಿಗೆ ಒಳ್ಳೆ ಗೌರವ ಕೊಡ್ತೀನಿ. ನಾನು ಪ್ರಾಣಕ್ಕೆ ಪ್ರಾಣ. ನಮ್ಮ ಮುಸ್ಲಿಂ ಸಮಾಜಕ್ಕೆ ಇವರು ಇಬ್ಬರು 2 ಕಣ್ಣು. ಅವ್ರಿಗೆ ನಾನು ಇವತ್ತು ಅವ್ರಿಗೆ ನಾನು ಡ್ಯಾಮೇಜ್ ಮಾಡಿಲ್ಲ, ನಾನು ಅವ್ರಿಗೆ ಕೆಟ್ಟದಾಗಿ ಹೇಳಲಿಲ್ಲ. ನನಗೆ ತೊಂದರೆ ಆಗಿರ್ಬೋದು, ನಾನು ಅವ್ರಿಗೆ ಏನು ಡ್ಯಾಮೇಜ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಅಸೆಟ್ ಅವರು.